ನೋಡಿ, ಸಚಿವ ಸಂಪುಟ ಪುನರಚನೆ ಮಾಡಬೇಕು ಅಂತ 25ಕ್ಕೂ ಹೆಚ್ಚು ಶಾಸಕರು, ಹಿರಿಯ ಶಾಸಕರು ದೆಹಲಿಗೆ ಹೋಗಿದ್ರು. ಇವತ್ತು ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಜೊತೆಗೆ ಈ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಯ ನೀಡಿದ್ದಾರೆ ಅಂತ ಶಾಸಕ ಅಶೋಕ್ ಪಟ್ಟಣ್ ರಿಯಾಕ್ಟ್ ಮಾಡಿದ್ದಾರೆ. ಸಂಪುಟ ಪುನರಚನೆಗೆ ಸುರ್ಜೇವಾಲಾ ಭರವಸೆ ನೀಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ ಮಾಹಿತಿಯನ್ನ ಪಡೆದಿದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಹೇಬರಿಗೆ ಕರ್ನಾಟಕದ ಉಸ್ತುವಾರಿ ಸುರ್ಜೇವಾಲಾ ಮೀಟ್ ಮಾಡಿದ್ವಿ. ಅವ್ರು ಹೇಳಿದ್ರು, ನಾನು ಮೊದಲೇ ಹೇಳ್ದಂಗೆ 2.5 ವರ್ಷ ಚೇಂಜ್ ಮಾಡ್ತೀನಿ ಅಂತ ಹೇಳಿದೆ. ಮುಖ್ಯಮಂತ್ರಿಗಳನ್ನೇ ಒಂದ್ 2-3 ತಿಂಗಳು ವೈಟ್ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ರು. ಅದರಿಂದ ಸ್ವಲ್ಪ ತಡ ಆಗಿದೆ. ಆದಷ್ಟು ಬೇಗನೆ ರಿಷಫಲ್ ಮಾಡ್ತೀನಿ. ಮಂತ್ರಿ ಮಂಡಲದಾಗ ಯಾರು ಬರ್ತಾರೆ, ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ, ಸೆಷನ್ ಒಳಗೆ ಎಲ್ಲ ನಮ್ಗೆಲ್ಲ ಗೊತ್ತಿದೆ. ಆದಷ್ಟು ಬೇಗನೆ ನಿಮ್ಗೆ ನ್ಯಾಯ ತೋರಿಸ್ಕೊಡ್ತೀನಿ ಅಂತ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಸುರ್ಜೇವಾಲಾ ಸಾಹೇಬರಿಗೆ. ನೋಡಿ, ಸಚಿವ ಸಂಪುಟ ಪುನರಚನೆ ಮಾಡಬೇಕು ಅಂತ 25ಕ್ಕೂ ಹೆಚ್ಚು ಶಾಸಕರು, ಹಿರಿಯ ಶಾಸಕರು ದೆಹಲಿಗೆ ಹೋಗಿದ್ರು. ಇವತ್ತು ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಜೊತೆಗೆ ಈ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಯ ನೀಡಿದ್ದಾರೆ ಅಂತ ಶಾಸಕ ಅಶೋಕ್ ಪಟ್ಟಣ್ ರಿಯಾಕ್ಟ್ ಮಾಡಿದ್ದಾರೆ. ಸಂಪುಟ ಪುನರಚನೆಗೆ ಸುರ್ಜೇವಾಲಾ ಭರವಸೆ ನೀಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ ಮಾಹಿತಿಯನ್ನ ಪಡೆದಿದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಹೇಬರಿಗೆ ಕರ್ನಾಟಕದ ಉಸ್ತುವಾರಿ ಸುರ್ಜೇವಾಲಾ ಮೀಟ್ ಮಾಡಿದ್ವಿ. ಅವ್ರು ಹೇಳಿದ್ರು, ನಾನು ಮೊದಲೇ ಹೇಳ್ದಂಗೆ 2.5 ವರ್ಷ ಚೇಂಜ್ ಮಾಡ್ತೀನಿ ಅಂತ ಹೇಳಿದೆ. ಮುಖ್ಯಮಂತ್ರಿಗಳನ್ನೇ ಒಂದ್ 2-3 ತಿಂಗಳು ವೈಟ್ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ರು. ಅದರಿಂದ ಸ್ವಲ್ಪ ತಡ ಆಗಿದೆ. ಆದಷ್ಟು ಬೇಗನೆ ರಿಷಫಲ್ ಮಾಡ್ತೀನಿ. ಮಂತ್ರಿ ಮಂಡಲದಾಗ ಯಾರು ಬರ್ತಾರೆ, ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ, ಸೆಷನ್ ಒಳಗೆ ಎಲ್ಲ ನಮ್ಗೆಲ್ಲ ಗೊತ್ತಿದೆ. ಆದಷ್ಟು ಬೇಗನೆ ನಿಮ್ಗೆ ನ್ಯಾಯ ತೋರಿಸ್ಕೊಡ್ತೀನಿ ಅಂತ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಸುರ್ಜೇವಾಲಾ ಸಾಹೇಬರಿಗೆ. ನೋಡಿ, ಸಚಿವ ಸಂಪುಟ ಪುನರಚನೆ ಮಾಡಬೇಕು ಅಂತ 25ಕ್ಕೂ ಹೆಚ್ಚು ಶಾಸಕರು, ಹಿರಿಯ ಶಾಸಕರು ದೆಹಲಿಗೆ ಹೋಗಿದ್ರು. ಇವತ್ತು ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಜೊತೆಗೆ ಈ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಯ ನೀಡಿದ್ದಾರೆ ಅಂತ ಶಾಸಕ ಅಶೋಕ್ ಪಟ್ಟಣ್ ರಿಯಾಕ್ಟ್ ಮಾಡಿದ್ದಾರೆ. ಸಂಪುಟ ಪುನರಚನೆಗೆ ಸುರ್ಜೇವಾಲಾ ಭರವಸೆ ನೀಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ ಮಾಹಿತಿಯನ್ನ ಪಡೆದಿದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಹೇಬರಿಗೆ ಕರ್ನಾಟಕದ ಉಸ್ತುವಾರಿ ಸುರ್ಜೇವಾಲಾ ಮೀಟ್ ಮಾಡಿದ್ವಿ. ಅವ್ರು ಹೇಳಿದ್ರು, ನಾನು ಮೊದಲೇ ಹೇಳ್ದಂಗೆ 2.5 ವರ್ಷ ಚೇಂಜ್ ಮಾಡ್ತೀನಿ ಅಂತ ಹೇಳಿದೆ. ಮುಖ್ಯಮಂತ್ರಿಗಳನ್ನೇ ಒಂದ್ 2-3 ತಿಂಗಳು ವೈಟ್ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ರು. ಅದರಿಂದ ಸ್ವಲ್ಪ ತಡ ಆಗಿದೆ. ಆದಷ್ಟು ಬೇಗನೆ ರಿಷಫಲ್ ಮಾಡ್ತೀನಿ. ಮಂತ್ರಿ ಮಂಡಲದಾಗ ಯಾರು ಬರ್ತಾರೆ, ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ, ಸೆಷನ್ ಒಳಗೆ ಎಲ್ಲ ನಮ್ಗೆಲ್ಲ ಗೊತ್ತಿದೆ. ಆದಷ್ಟು ಬೇಗನೆ ನಿಮ್ಗೆ ನ್ಯಾಯ ತೋರಿಸ್ಕೊಡ್ತೀನಿ ಅಂತ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಸುರ್ಜೇವಾಲಾ ಸಾಹೇಬರಿಗೆ. ನೋಡಿ, ಸಚಿವ ಸಂಪುಟ ಪುನರಚನೆ ಮಾಡಬೇಕು ಅಂತ 25ಕ್ಕೂ ಹೆಚ್ಚು ಶಾಸಕರು, ಹಿರಿಯ ಶಾಸಕರು ದೆಹಲಿಗೆ ಹೋಗಿದ್ರು. ಇವತ್ತು ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಜೊತೆಗೆ ಈ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಯ ನೀಡಿದ್ದಾರೆ ಅಂತ ಶಾಸಕ ಅಶೋಕ್ ಪಟ್ಟಣ್ ರಿಯಾಕ್ಟ್ ಮಾಡಿದ್ದಾರೆ. ಸಂಪುಟ ಪುನರಚನೆಗೆ ಸುರ್ಜೇವಾಲಾ ಭರವಸೆ ನೀಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ ಮಾಹಿತಿಯನ್ನ ಪಡೆದಿದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಹೇಬರಿಗೆ ಕರ್ನಾಟಕದ ಉಸ್ತುವಾರಿ ಸುರ್ಜೇವಾಲಾ ಮೀಟ್ ಮಾಡಿದ್ವಿ. ಅವ್ರು ಹೇಳಿದ್ರು, ನಾನು ಮೊದಲೇ ಹೇಳ್ದಂಗೆ 2.5 ವರ್ಷ ಚೇಂಜ್ ಮಾಡ್ತೀನಿ ಅಂತ ಹೇಳಿದೆ. ಮುಖ್ಯಮಂತ್ರಿಗಳನ್ನೇ ಒಂದ್ 2-3 ತಿಂಗಳು ವೈಟ್ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ರು. ಅದರಿಂದ ಸ್ವಲ್ಪ ತಡ ಆಗಿದೆ. ಆದಷ್ಟು ಬೇಗನೆ ರಿಷಫಲ್ ಮಾಡ್ತೀನಿ. ಮಂತ್ರಿ ಮಂಡಲದಾಗ ಯಾರು ಬರ್ತಾರೆ, ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ, ಸೆಷನ್ ಒಳಗೆ ಎಲ್ಲ ನಮ್ಗೆಲ್ಲ ಗೊತ್ತಿದೆ. ಆದಷ್ಟು ಬೇಗನೆ ನಿಮ್ಗೆ ನ್ಯಾಯ ತೋರಿಸ್ಕೊಡ್ತೀನಿ ಅಂತ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಸುರ್ಜೇವಾಲಾ ಸಾಹೇಬರಿಗೆ. ನೋಡಿ, ಸಚಿವ ಸಂಪುಟ ಪುನರಚನೆ ಮಾಡಬೇಕು ಅಂತ 25ಕ್ಕೂ ಹೆಚ್ಚು ಶಾಸಕರು, ಹಿರಿಯ ಶಾಸಕರು ದೆಹಲಿಗೆ ಹೋಗಿದ್ರು. ಇವತ್ತು ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಜೊತೆಗೆ ಈ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಯ ನೀಡಿದ್ದಾರೆ ಅಂತ ಶಾಸಕ ಅಶೋಕ್ ಪಟ್ಟಣ್ ರಿಯಾಕ್ಟ್ ಮಾಡಿದ್ದಾರೆ. ಸಂಪುಟ ಪುನರಚನೆಗೆ ಸುರ್ಜೇವಾಲಾ ಭರವಸೆ ನೀಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ ಮಾಹಿತಿಯನ್ನ ಪಡೆದಿದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಹೇಬರಿಗೆ ಕರ್ನಾಟಕದ ಉಸ್ತುವಾರಿ ಸುರ್ಜೇವಾಲಾ ಮೀಟ್ ಮಾಡಿದ್ವಿ. ಅವ್ರು ಹೇಳಿದ್ರು, ನಾನು ಮೊದಲೇ ಹೇಳ್ದಂಗೆ 2.5 ವರ್ಷ ಚೇಂಜ್ ಮಾಡ್ತೀನಿ ಅಂತ ಹೇಳಿದೆ. ಮುಖ್ಯಮಂತ್ರಿಗಳನ್ನೇ ಒಂದ್ 2-3 ತಿಂಗಳು ವೈಟ್ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ರು. ಅದರಿಂದ ಸ್ವಲ್ಪ ತಡ ಆಗಿದೆ. ಆದಷ್ಟು ಬೇಗನೆ ರಿಷಫಲ್ ಮಾಡ್ತೀನಿ. ಮಂತ್ರಿ ಮಂಡಲದಾಗ ಯಾರು ಬರ್ತಾರೆ, ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ, ಸೆಷನ್ ಒಳಗೆ ಎಲ್ಲ ನಮ್ಗೆಲ್ಲ ಗೊತ್ತಿದೆ. ಆದಷ್ಟು ಬೇಗನೆ ನಿಮ್ಗೆ
ನ್ಯಾಯ ದೊರಕಿಸ್ಕೊಡ್ತೀನಿ ಅಂತ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಕೇವಲ ಸಾಹೇಬರಿಗೆ ನೋಡಿ, ಸಚಿವ ಸಂಪುಟ ಪುನರಚನೆ ಮಾಡಬೇಕು ಅಂತ 25ಕ್ಕೂ ಹೆಚ್ಚು ಶಾಸಕರು, ಹಿರಿಯ ಶಾಸಕರು ದೆಹಲಿಗೆ ಹೋಗಿದ್ರು. ಇವತ್ತು ಸುರ್ಜೇವಾಲ ಅವರನ್ನ ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಜೊತೆಗೆ ಈ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಯ ನೀಡಿದ್ದಾರೆ ಅಂತ ಶಾಸಕ ಅಶೋಕ್ ಪಟ್ಟಣ್ ರಿಯಾಕ್ಟ್ ಮಾಡಿದ್ದಾರೆ. ಸಂಪುಟ ಪುನರಚನೆಗೆ ಸುರ್ಜೇವಾಲ ಭರವಸೆ ನೀಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ ಮಾಹಿತಿಯನ್ನ ಪಡೆದಿದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಹೇಬರಿಗೆ ಕರ್ನಾಟಕದ ಉಸ್ತುವಾರಿ ಸುರ್ಜೇವಾಲ ಮೀಟ್ ಮಾಡಿದ್ವಿ. ಅವ್ರು ಹೇಳಿದ್ರು, ನಾನು ಮೊದಲೇ ಹೇಳ್ದಂಗೆ 2.5 ವರ್ಷ ಚೇಂಜ್ ಮಾಡ್ತೀನಿ ಅಂತ ಹೇಳಿದೆ. ಮುಖ್ಯಮಂತ್ರಿಗಳನ್ನೇ ಒಂದ್ 2-3 ತಿಂಗಳು ವೈಟ್ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ರು. ಅದರಿಂದ ಸ್ವಲ್ಪ ತಡ ಆಗಿದೆ. ಆದಷ್ಟು ಬೇಗನೆ ರಿಷಫಲ್ ಮಾಡ್ತೀನಿ. ಮಂತ್ರಿ ಮಂಡಲ ಯಾರು ಬರ್ತಾರೆ, ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಸೆಷನ್ ಒಳಗೆ ಎಲ್ಲ ನಮ್ಗೆಲ್ಲ ಗೊತ್ತಿದೆ. ಆದಷ್ಟು ಬೇಗನೆ ನಿಮ್ಗೆ ನ್ಯಾಯ ದೊರಕಿಸ್ಕೊಡ್ತೀನಿ ಅಂತ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಕೇವಲ ಸಾಹೇಬರಿಗೆ ನೋಡಿ, ಸಚಿವ ಸಂಪುಟ ಪುನರಚನೆ ಮಾಡಬೇಕು ಅಂತ 25ಕ್ಕೂ ಹೆಚ್ಚು ಶಾಸಕರು, ಹಿರಿಯ ಶಾಸಕರು ದೆಹಲಿಗೆ ಹೋಗಿದ್ರು. ಇವತ್ತು ಸುರ್ಜೇವಾಲ ಅವರನ್ನ ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಜೊತೆಗೆ ಈ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಯ ನೀಡಿದ್ದಾರೆ ಅಂತ ಶಾಸಕ ಅಶೋಕ್ ಪಟ್ಟಣ್ ರಿಯಾಕ್ಟ್ ಮಾಡಿದ್ದಾರೆ. ಸಂಪುಟ ಪುನರಚನೆಗೆ ಸುರ್ಜೇವಾಲ ಭರವಸೆ ನೀಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ ಮಾಹಿತಿಯನ್ನ ಪಡೆದಿದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಹೇಬರಿಗೆ ಕರ್ನಾಟಕದ ಉಸ್ತುವಾರಿ ಸುರ್ಜೇವಾಲ ಮೀಟ್ ಮಾಡಿದ್ವಿ. ಅವ್ರು ಹೇಳಿದ್ರು, ನಾನು ಮೊದಲೇ ಹೇಳ್ದಂಗೆ 2.5 ವರ್ಷ ಚೇಂಜ್ ಮಾಡ್ತೀನಿ ಅಂತ ಹೇಳಿದೆ. ಮುಖ್ಯಮಂತ್ರಿಗಳನ್ನೇ ಒಂದ್ 2-3 ತಿಂಗಳು ವೈಟ್ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ರು. ಅದರಿಂದ ಸ್ವಲ್ಪ ತಡ ಆಗಿದೆ. ಆದಷ್ಟು ಬೇಗನೆ ರಿಷಫಲ್ ಮಾಡ್ತೀನಿ. ಮಂತ್ರಿ ಮಂಡಲ ಯಾರು ಬರ್ತಾರೆ, ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಸೆಷನ್ ಒಳಗೆ ಎಲ್ಲ ನಮ್ಗೆಲ್ಲ ಗೊತ್ತಿದೆ. ಆದಷ್ಟು ಬೇಗನೆ ನಿಮ್ಗೆ ನ್ಯಾಯ ದೊರಕಿಸ್ಕೊಡ್ತೀನಿ ಅಂತ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಕೇವಲ ಸಾಹೇಬರಿಗೆ ನೋಡಿ, ಸಚಿವ ಸಂಪುಟ ಪುನರಚನೆ ಮಾಡಬೇಕು ಅಂತ 25ಕ್ಕೂ ಹೆಚ್ಚು ಶಾಸಕರು, ಹಿರಿಯ ಶಾಸಕರು ದೆಹಲಿಗೆ ಹೋಗಿದ್ರು. ಇವತ್ತು ಸುರ್ಜೇವಾಲ ಅವರನ್ನ ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಜೊತೆಗೆ ಈ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಯ ನೀಡಿದ್ದಾರೆ ಅಂತ ಶಾಸಕ ಅಶೋಕ್ ಪಟ್ಟಣ್ ರಿಯಾಕ್ಟ್ ಮಾಡಿದ್ದಾರೆ. ಸಂಪುಟ ಪುನರಚನೆಗೆ ಸುರ್ಜೇವಾಲ ಭರವಸೆ ನೀಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ ಮಾಹಿತಿಯನ್ನ ಪಡೆದಿದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಹೇಬರಿಗೆ ಕರ್ನಾಟಕದ ಉಸ್ತುವಾರಿ ಸುರ್ಜೇವಾಲ ಮೀಟ್ ಮಾಡಿದ್ವಿ. ಅವ್ರು ಹೇಳಿದ್ರು, ನಾನು ಮೊದಲೇ ಹೇಳ್ದಂಗೆ 2.5 ವರ್ಷ ಚೇಂಜ್ ಮಾಡ್ತೀನಿ ಅಂತ ಹೇಳಿದೆ. ಮುಖ್ಯಮಂತ್ರಿಗಳನ್ನೇ ಒಂದ್ 2-3 ತಿಂಗಳು ವೈಟ್ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ರು. ಅದರಿಂದ ಸ್ವಲ್ಪ ತಡ ಆಗಿದೆ. ಆದಷ್ಟು ಬೇಗನೆ ರಿಷಫಲ್ ಮಾಡ್ತೀನಿ. ಮಂತ್ರಿ ಮಂಡಲ ಯಾರು ಬರ್ತಾರೆ, ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಸೆಷನ್ ಒಳಗೆ ಎಲ್ಲ ನಮ್ಗೆಲ್ಲ ಗೊತ್ತಿದೆ. ಆದಷ್ಟು ಬೇಗನೆ ನಿಮ್ಗೆ ನ್ಯಾಯ ದೊರಕಿಸ್ಕೊಡ್ತೀನಿ ಅಂತ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಕೇವಲ ಸಾಹೇಬರಿಗೆ ನೋಡಿ, ಸಚಿವ ಸಂಪುಟ ಪುನರಚನೆ ಮಾಡಬೇಕು ಅಂತ 25ಕ್ಕೂ ಹೆಚ್ಚು ಶಾಸಕರು, ಹಿರಿಯ ಶಾಸಕರು ದೆಹಲಿಗೆ ಹೋಗಿದ್ರು. ಇವತ್ತು ಸುರ್ಜೇವಾಲ ಅವರನ್ನ ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಜೊತೆಗೆ ಈ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಯ ನೀಡಿದ್ದಾರೆ ಅಂತ ಶಾಸಕ ಅಶೋಕ್ ಪಟ್ಟಣ್ ರಿಯಾಕ್ಟ್ ಮಾಡಿದ್ದಾರೆ.